ಪರಮ ಪೂಜ್ಯ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು, ಕಾಶಿ ಜಗದ್ಗುರುಗಳು ಅವರ ಅಪ್ಪಣೆಯ ಮೇರೆಗೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಸಭೆಯ ಉದ್ದೇಶ ಶ್ರೀಮಠದ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಒಂದು ವಟುವಿನ ಆಯ್ಕೆ ಮಾಡಿಕೊಳ್ಬೇಕಾಗಿರುವಂತಹದ್ದಿದೆ. ವಟುವಿನ ಆಯ್ಕೆ ಹೇಗಿರಬೇಕು ಅನ್ನುವಂಥ ಅಭಿಪ್ರಾಯ ಸಂಗ್ರಹ ಸಲುವಾಗಿ ಈ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಭಾಳಷ್ಟು ಜನ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರ ಅಭಿಪ್ರಾಯ ಒಂದೇ, ಶ್ರೀಮಠಕ್ಕೆ ಒಬ್ಬ ಯೋಗ್ಯ ವಟು ಬೇಕು ಅನ್ನುವಂತಹದ್ದು. ಆ ವಟುವಿನ ಆಯ್ಕೆಯ ಜವಾಬ್ದಾರಿಯನ್ನು ಕಾಶಿ ಜಗದ್ಗುರುಗಳವರಿಗೆ ವಹಿಸಲಾಗಿದೆ. ಶ್ರೀ ಸನ್ನಿಧಿಯವರಿಗೆ ಈ ಸಭೆಯ ಉದ್ದೇಶಗಳನ್ನು ಅವರಿಗೆ ತಿಳಿಸೋ ಸಲುವಾಗಿ ಈ ಸಭೆಯನ್ನು ಕರೆಯಲಾಗಿತ್ತು. ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅಭಿಪ್ರಾಯಗಳ ವಿವರಗಳನ್ನು ಅವರಿಗೆ ತಲುಪಿಸ್ತಾ ಇದ್ದೀವಿ. ಏಕಕಾಲದಲ್ಲಿ ಒಂದೇ ಸಭೆಯಲ್ಲಿ ತೀರ್ಮಾನ ಮಾಡೋದು ವಿರಳ ಆಗ್ಬೋಗುದು ಅನ್ನೋ ಕಾರಣಕ್ಕಾಗಿ ಮತ್ತೊಮ್ಮೆ ಸಭೆಯನ್ನು ಕರೆಯುವಂತಹ ತೀರ್ಮಾನ ಮಾಡಲಾಗಿದೆ. ಕಾರಣ, ರಾಂಪುರ ಬೃಹನ್ ಮಠ ಅನ್ನುವಂತಹದ್ದು ಖ್ಯಾತಿ ಗಳಿಸಿರುವಂಥ ಶ್ರೀಮಠ. ನಾಡಿನಾದ್ಯಂತ ಸ್ವಾಮಿಯ ಸದ್ಭಕ್ತರಿದ್ದಾರೆ. ಆ ಎಲ್ಲ ಸದ್ಭಕ್ತರ ಕೋರಿಕೆ ಬೇಗನೆ ಶ್ರೀಮಠಕ್ಕೆ ಯೋಗ್ಯ ವಟು ಬೇಕು ಅನ್ನುವಂತಹದ್ದು. ಆ ದಿಶೆಯಲ್ಲಿ ಇಲ್ಲಿ ತೀರ್ಮಾನ ಯಾವ ರೀತಿಯಾಗಿ ಬಂತು ಅನ್ನುವಂತಹದ್ದನ್ನು ಆಲೋಚನೆ ಮಾಡಿ ಅವುಗಳಲ್ಲಿ ಕೆಲವು ಅಂಶಗಳನ್ನು ಮಹಾಸನ್ನಿಧಿಯವರು ತಗೊಳ್ತಾರೆ. ಪ್ರಮುಖ ಅಂಶಗಳನ್ನು ತೆಗೆದುಕೊಂಡ ಬಳಿಕ ಮತ್ತೆ ಅವರ ಸಲಹೆಗಳು ಯಾವ ರೀತಿಯಾಗಿ ಬರ್ತಿರ್ತವೋ ಆ ಸಲಹೆಗಳನ್ನು ತೆಗೆದುಕೊಂಡು ಸಭೆ ಕರಿಬೇಕಂದ್ರೆ ಸಭೆ ಕರಿತೀವಿ, ಆಪ್ತಾಲೋಚನೆ ಮಾಡಬೇಕು ಅಂದರೆ ಆಪ್ತಾಲೋಚನೆ ಮಾಡ್ತೀವಿ. ಯಾವ ರೀತಿಯಾಗಿ ಆದೇಶ ಬರ್ತದೋ ಆ ಆದೇಶದಂತೆ ಬೇಗನೆ ಒಂದು ಯೋಗ್ಯ ವಟುವನ್ನು ಆಯ್ಕೆ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆಯೋ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆಲ್ಲ ಭಕ್ತಾದಿಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿಯವರೆಗೆ ಶ್ರೀಮಠದ ಜವಾಬ್ದಾರಿಯನ್ನು ಪ್ರಸ್ತುತ ಶಿವಕುಮಾರ ಹಾಲಸ್ವಾಮಿಗಳವರೇ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಅಪ್ಪಣೆ, ಸನ್ನಿಧಿಯವರ ಅಪ್ಪಣೆ ಎಲ್ಲಿಯವರೆಗೆ ಅವರಿಗೆ ಇರ್ತದೆಯೋ ಅಲ್ಲಿಯವರೆಗೆ ಅವ್ರನ್ನ ಕಾರ್ಯನಿರ್ವಹಿಸಬೇಕಾಗ್ತದೆ. ಎಲ್ಲರೂ ಅವರಿಗೆ ಸಹಕಾರವನ್ನು ಕೊಡೋಣ. ಅವರಿಂದ ಶ್ರೀಮಠದ ಅಭಿವೃದ್ಧಿಯ ಕಾರ್ಯಗಳು ನಿರಂತರವಾಗಿ ಮುನ್ನಡೆಯಲಿ. ಅವರಿಗೆ ಯಾವುದೇ ರೀತಿಯಾಗಿರುವಂತಹ ನೋವನ್ನು ತರುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅನ್ನುವಂತಹ ಕಳಕಳಿಯ ಸಂದೇಶವನ್ನು ಕೊಡ್ತಾ ಇದ್ವಿ. ತಾವೆಲ್ಲರೂ ಶ್ರೀಮಠದ ಅಭಿಮಾನಿಗಳಾಗಿರೋದ್ರಿಂದ ಅಭಿಮಾನದಂತೆ ನೀವೆಲ್ಲ ನಡ್ಕೊಳ್ರಿ. ಹಾಲೇಶನ ಕೃಪಾಶೀರ್ವಾದ ಇರ್ತದೆ, ಜಗದ್ಗುರುಗಳವರ ಕೃಪಾಶೀರ್ವಾದ ಇರ್ತದೆ ಅನ್ನುವಂತಹ ಮಾತನ್ನು ಈ ಸುದ್ದಿ ವಾಹಿನಿಯ ಮೂಲಕವಾಗಿ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀವಿ. ಶಿವಕುಮಾರ ಸ್ವಾಮಿಯವರ ನೆಕ್ಸ್ಟ್ ವಟಗಳನ್ನ ಮಾಡುವ ವಿಚಾರದಲ್ಲಿ ಅವನು ಪರಿಗಣನೆ ತೆಗೆದುಕೊಳ್ಬಹುದಾ ತಾವುಗಳು? ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ ಮಾಡೋದು ಜಗದ್ಗುರುಗಳೇ. ನಾವೇನೂ ಕೂಡ ಅವರಿಗೆ ವಿಷಯಗಳನ್ನು ತಿಳಿಸ್ತೀವಿ ಅಷ್ಟೇ. ವಿಷಯಗಳ ತೀರ್ಮಾನ ಅವ್ರು ಏನು ಮಾಡ್ತಾರೆ ಅದನ್ನು ನಾವು ಪಾಲಿಸೋದಷ್ಟೇ. ನಾವು ಮಾಡ್ತೀವಿ ಅವ್ರು ಮಾಡ್ತಾರೆ ಅಂತಲ್ಲ. ಇದು ಯಾಕಂದರೆ ಇದು ಕಾಶಿ ಶಾಖಾ ಮಠವಾಗಿರೋದ್ರಿಂದ ಆ ಕಾಶಿ ಜಗದ್ಗುರುಗಳವರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು.